ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಆಫೀಸಲ್ಲಿ ಒಂದಿನ ಟೀಮ್ ಲಂಚ್ ಅಂತ ಆರ್ಗನೈಸ್ ಮಾಡಿದ್ರು. ಆ ಟೀಮ್ ಲಂಚಲ್ಲಿ ಟೋಟಲ್ 15 ಮೆಂಬರ್ಸ್ ಇದ್ವಿ, ಹುಡುಗ ಮತ್ತು ಹುಡುಗಿ ಇಬ್ಬರು ಸೇರಿ. ಸೊ ಹುಡುಗಿಯರಿಗೆ ಪ್ರತಿಯೊಬ್ಬೊಬ್ರಿಗೂ ಒಂದೊಂದು ರೆಸಿಪಿ ಮಾಡ್ಕೊಂಬರ್ಬೇಕು ಅಂತ ಹೇಳಿದ್ರು. ನನಗೆ ಹೇಳಿದ್ದು ಈ ಒಂದು ರಸಮ್ಮು. ಸೊ ನಾನು ಯಾವಾಗಲೂ ನಮ್ಮ ಮನೇಲಿ ಇರೋದೇ ನಾವು 3 ಜನಕ್ಕೆ ಅಡುಗೆ ಮಾಡಿ ಅಭ್ಯಾಸ ಇತ್ತು. 15 ಜನ ಅಂದರೆ ನನಗೂ ಒಂದು ಸ್ವಲ್ಪ ಗಾಬರಿ ಆಯಿತು. ಆದರೆ ನಮ್ಮಮ್ಮ ಗೈಡೆನ್ಸ್ ಮಾಡಿದ್ರು, ಅಂದರೆ ಹೆಂಗೆ ಮಾಡಬೇಕು ಏನು ರಸಮ್ ಅಂತ, ಮತ್ತು ಎಷ್ಟು ಕ್ವಾಂಟಿಟಿಯಲ್ಲಿ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು ಅಂತ ಎಲ್ಲ ನನಗೆ ಹೇಳ್ಕೊಟ್ರು. ಹಾಗಾಗಿ ನಾನು ಈ ರಸಮ್ನ ಮಾಡಿದೆ. ನೆಕ್ಸ್ಟ್ ಡೇ ನಾನು ಆಫೀಸ್ ತೊಗೊಂಡೋಗಿದ್ದೆ. ಎಲ್ಲರೂ ಕೂಡ ಈ ರಸಮ್ನ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂದರು. ಸೊ ಈ ರಸಮ್ನ ಹೆಂಗೆ ಮಾಡಿದೆ ಅಂತ ನಾನು ಹೇಳ್ತೀನಿ ಬನ್ನಿ. ಮೊದಲಿಗೆ ನಾನು ಈ ರೀತಿಯಾದಂಥ ಒಂದು ಬಟ್ಲು ತೊಗೊಂಡೆ. ಈ ಬಟ್ಲಿಗೆ ನೀರು ಹಾಕ್ಕೊಂಡೆ. ಸೊ ಈ ರೀತಿ ನೀರು ಹಾಕ್ಕೊಂಡ್ಮೇಲೆ ನಾನು ಇವಾಗ ಇದೇ ನೀರಿಗೆ ಒಂದು ದಪ್ಪು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ಹಾಕ್ಕೊತಾ ಇದ್ದೀನಿ. ಸೊ ನೀರಿಗೆ ಹುಣಸೆ ಹಣ್ಣು ಹಾಕ್ಕೊಂಡ್ಮೇಲೆ ನಾನಿವಾಗ ಇದು ನೆನೆಯೋದಕ್ಕೆ ಅಂತ 1 ಅವರ್ ಹಾಗೆ ಎತ್ತಿಡ್ತೀನಿ. ಈ ಮಧ್ಯದಲ್ಲಿ ನಾನು ಸ್ಟವ್ ಅಂಟಿಸಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದ್ರ ಮೇಲೆ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಪ್ರೀ ಹೀಟ್ ಆಗ್ತಿದ್ದಂಗೆ ನಾನು ಇವಾಗ ಏನು ತೋರಿಸ್ತಿದ್ದೀನಲ್ಲ ಚೊಂಬು, ಈ ಚೊಂಬಲ್ಲಿ ಒಂದು ಚೊಂಬು ಪೂರ್ತಿ ನೀರು ಹಾಕ್ಕೊತಾ ಇದ್ದೀನಿ. ಸೊ ನೀರು ಹಾಕ್ಕೊಂಡ್ಮೇಲೆ ನಾನು ಇವಾಗ ಇದಕ್ಕೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು 6 ಮೀಡಿಯಮ್ ಸೈಜ್ ಟೊಮೆಟೊನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಹಾಕೊಳ್ಳೋದ್ರ ಜೊತೆಗೆ ನಾನಿಲ್ಲಿ ಒಂದು 10 ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೊತಾ ಇದ್ದೀನಿ. ಸೊ ಖಾರ ನೋಡಿ ನೀವು ಹಸಿರು ಮೆಣಸಿನ್ಕಾಯಿ ಹಾಕೋಬೋದು, ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು. ಸೊ ಈ ರೀತಿ ಹಸಿರು ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ನಾನಿಲ್ಲಿ ಒಂದು 300 ಗ್ರಾಮ್ ಅಷ್ಟು ತೊಗರಿಬೇಳೆ ಕೂಡ ಹಾಕೋತಾ ಇದ್ದೀನಿ. ಇದ್ರ ಜೊತೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊತಾ ಇದ್ದೀನಿ. ಅರಿಶಿನ ಅರ್ಧ ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ, ಹೆಚ್ಚಿಗೆ ಏನು ಹಾಕೊಳ್ಳೋದು ಬೇಡ. ಅದಾದ್ಮೇಲೆ ನಾನು ಇವಾಗ ಇಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಸ್ಟವ್ ಮೇಲೆ ಒಂದು 2 ವಿಷಲ್ ಕೂಗೋದಿಕ್ಕೆ ಬಿಡ್ತೀನಿ. ಇದ್ರ ಮಧ್ಯೆ ನಾನಿವಾಗ ಒಂದು 2 ಬೆಳ್ಳುಳ್ಳಿ, ಒಂದು ಇಂಚಷ್ಟು ಶುಂಠಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಇಷ್ಟನ್ನು ನಾನು ಪುಡಿ ಮಾಡ್ಕೊಂಬರ್ತೀನಿ. ಸೊ ಇವಾಗ 2 ವಿಷಲ್ ಕೂಗಿ ಕುಕ್ಕರ್ ಕಂಪ್ಲೀಟಾಗಿ ಕೂಲ್ ಆಗಿದೆ. ಸೊ ನಾನು ಇವಾಗ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ. ನೀವೇ ನೋಡ್ತಿದ್ದೀರಲ್ಲ, ಎಲ್ಲ ಒಂದು ಟೊಮೊಟೊ ಈರುಳ್ಳಿ ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದಿತ್ತು. ಆದರೆ ಇದನ್ನು ಸ್ಮ್ಯಾಶ್ ಮಾಡ್ಕೊಬೇಕು, ನಾವು ನೀಟಾಗಿ ಎಲ್ಲನೂ ಕೂಡ ಕಲಿಸ್ಕೋಬೇಕು. ಸೊ ಇದು ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಯಾವುದೇ ರೀತಿಯಾದಂಥ ವೆಸಲ್ ಇರಲಿಲ್ಲ. ಸೊ ನಾನು ಸೌಟಲ್ಲೇ ಸ್ಮ್ಯಾಶ್ ಮಾಡಿಕೊಂಡೆ. ಸೊ ಸೌಟಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಸ್ಮ್ಯಾಶ್ ಆಗುತ್ತೆ, ಅದೇನು ಪ್ರಾಬ್ಲಮ್ ಆಗಲ್ಲ. ಯಾರಾದ್ರೆಲ್ಲ ಸ್ಮ್ಯಾಶರ್ ಇಲ್ವೋ ಅವರು ಈ ರೀತಿ ನೀಟಾಗಿ ಒಂದು ಸೌಟಲ್ಲೇ ಸ್ಮ್ಯಾಶ್ ಮಾಡ್ಕೋಬೋದು. ಸೊ ಇವಾಗ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ನಾನು ಈ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ. ಸೊ ಈ ಪಾತ್ರೆ ಇಟ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆನೂ ಅಷ್ಟೇ ಜಾಸ್ತಿ ಏನು ಹಾಕೊಳ್ಳೋದು ಬೇಡ, ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ರಸಮ್ಗೆ. ಸೊ ಈ ರೀತಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಈ ರೀತಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡ್ಮೇಲೆ ನಾನಿವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಇಲ್ಲಿ ನಾನು ಒಂದು 8 ರಿಂದ 10 ಕರಿಬೇವಿನ ಎಲೆಗಳು, ಜೊತೆಗೆ ಒಂದು 2 ಗುಂಟೂರು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸೊ ಈ ರೀತಿ ಎಲ್ಲನೂ ಹಾಕ್ಕೊಂಡ್ಮೇಲೆ ನಾನು ಇವನ್ನೆಲ್ಲ ಎಣ್ಣೆಯಲ್ಲಿ ಒಂದು 30 ಸೆಕೆಂಡ್ವರೆಗೂ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊತೀನಿ. ಸೊ ಈ ರೀತಿ 30 ಸೆಕೆಂಡ್ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಏನು 2 ವಿಷಲ್ ಕೂಗಿಸಿ ಇಟ್ಕೊಂಡಿದ್ನಲ್ಲ, ಆ ನೀರನ್ನ ಕೂಡ ಇದಕ್ಕೆ ಈ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ವಿಷಲ್ ಕೂಗಿಸ್ಕೊಂಡಿರೋ ನೀರನ್ನ ಹಾಕ್ಕೊಂಡ್ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿವಾಗ ಇದೇ ಪಾತ್ರೆಗೆ ನಾನು ಏನು ಪೌಡರ್ ಮಾಡ್ಕೊಂಡ್ಬಂದಿದ್ದೆ ಅಲ್ವಾ, ಆ ಪೌಡರ್ನ ಕೂಡ ಹಾಕ್ಕೊತೀನಿ. ಸೊ ಈ ರೀತಿ ಪೌಡರ್ ಎಲ್ಲ ಹಾಕ್ಕೊಂಡ್ಮೇಲೂ ಕೂಡ ನಾವು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕ್ಕೋಬೇಕಾಗುತ್ತೆ. ಸೊ ಈ ರೀತಿ ಉಪ್ಪೆಲ್ಲ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ನಾವು ಖಾರದ ಪುಡಿನ ಹೊರಗಡೆಯಿಂದ ತರಿಸಲ್ಲ, ಮನೇಲೇ ಮಾಡೋ ಅಂಥದ್ದು. ಸೊ ಈ ರೀತಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡ್ಮೇಲೆ ಒಂದ್ಸರಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ಈ ರೀತಿ ಒಂದ್ಸರಿ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನು ನೆನೆಯಕ್ಕೆ ಇಟ್ಟಿದ್ದೆ ಅಲ್ಲ ಹುಣಸೆ ಹಣ್ಣುನ, ಆ ಹುಣಸೆ ಹಣ್ಣು ರಸನ ನಾನು ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ರಸ ಹಾಕೋತಾ ಇದ್ದೀನಿ. ಸೊ ನಿಮಗೆ ನೋಡಿ ಹುಳಿ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೋದು. ನಂಗೆ ಅರ್ಧ ಬಟ್ಲಷ್ಟು ಹುಳಿ ಸಾಕು ಅನಿಸ್ತು, ಹಂಗಾಗಿ ಬರೀ ಅರ್ಧ ಬಟ್ಲು ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಹುಣಸೆ ಹಣ್ಣು ರಸ ಹಾಕ್ಕೊಂಡ್ಮೇಲೆ ಒಂದ್ಸರಿ ನೀಟಾಗಿ ನಾವು ಸಾಂಬಾರನ್ನ ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ಸೊ ಈ ರೀತಿ ಕುದಿ ಬಂದಮೇಲೆ ಅಷ್ಟೇ ನಾವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ. ಸೊ ನೋಡಿದ್ರಲ್ಲ ನಾನು ರಸಮ್ ಹೆಂಗೆ ಮಾಡಿದೆ ಅಂತ. ನೀವು ಕೂಡ ನಾನು ಹೇಳ್ಕೊಟ್ಟಂಥ ಪ್ರೊಸೀಜರಲ್ಲಿ ಒಮ್ಮೆ ಈ ರಸಮ್ನ ಟ್ರೈ ಮಾಡಿ ನಿಮ್ಮ ಮನೇಲಿ ನಿಮಗೆ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಫಸ್ಟ್ ಟೈಮ್ ಈ ರಸಮ್ನ 15 ಜನಕ್ಕೆ ಮಾಡಿದ್ದೆ, ಆದರೂ ಕೂಡ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ನನಗೂ ಕೂಡ ಟೇಸ್ಟ್ ರಸಮ್ದು ತುಂಬ ಇಷ್ಟ ಆಯಿತು. ಸೊ ನಮ್ಮ ಆಫೀಸವರು ಕೂಡ ತುಂಬ ಇಷ್ಟಪಟ್ಟು ಈ ರಸಮಲ್ಲಿ ಊಟ ಮಾಡಿದ್ರು. ಸೊ ನಾನು ನಿಮ್ಗೆ ಇವಾಗ ಏನು ತೋರಿಸಿದ್ದೀನಲ್ಲ, ಇವಾಗ ಈ ರೀತಿ ನಾವು ಒಬ್ಬೊಬ್ಬರು ಒಂದೊಂದು ಐಟಮ್ಸ್ ತಂದಿದ್ವಿ. ಒಬ್ಬರು ಬಾಳೆಹಣ್ಣು ತಂದಿದ್ರು, ಒಬ್ಬರು ಚಿಕನ್ ಫ್ರೈ ಮಾಡ್ಕೊಂಡು ತಂದಿದ್ರು, ಒಬ್ಬರು ಈ ರೀತಿ ನೀರು ದೋಸೆ ತಂದಿದ್ರು, ಒಬ್ಬರು ರೈಸ್ ತಂದಿದ್ರು,
ನಾನು ಈ ರೀತಿಯಾಗಿ ರಸಂ ಮಾಡ್ಕೊಂಡು ಹೋಗಿದ್ದೆ. ಸೊ ಎಲ್ಲರೂ ಊಟ ಮಾಡಿ ಎಲ್ಲ ಫೋಟೋ ತಗೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಅವತ್ತಿನ ದಿನ ತುಂಬ ಚೆನ್ನಾಗೋಯ್ತು. ಲಾಸ್ಟಲ್ಲಿ ನಾವು ಈ ರೀತಿ ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ಅವರೇ ತರಿಸಿದ್ರು ಟೀಮಿಂದ. ಸೊ ಎಲ್ಲರೂ ಈ ರೀತಿ ಐಸ್ ಕ್ರೀಮ್ ತಿಂದು ಫುಲ್ ಎಂಜಾಯ್ ಮಾಡಿದ್ವಿ ದಿನಾನ. ಸೊ ಹೋಪ್ ನಿಮಗೂ ಇಷ್ಟ ಆಗಿದೆ ಈ ಒಂದು ವ್ಲಾಗ್ ಅಂತ ಅನ್ಕೊಂತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.